Good afternoon. I am Srijan Shetty. I am studying in 1 year diploma in health and safety, environmental management, uh, management at Karavali Institute of Fire and Safety, uh, and authorized training center of BSS. I am applying for World Skill Carrier certification of certification of development. I am telling about fire extinguishers. Uh, Now we talk about Kannada. ಕ್ಲಾಸಿಫಿಕೇಶನ್ ಫೈರ್ ಅಲ್ಲಿ 5 ರೀತಿಯಾದಂತಹ ಫೈರ್ ಇದೆ. ಎ ಫೈರ್, ಬಿ ಫೈರ್, ಸಿ ಫೈರ್, ಹಾಗೆಯೇ ಡಿ ಫೈರ್, ಲಾಸ್ಟ್ ಒನ್ ಕೆ ಫೈರ್. ಎ ಫೈರ್ ಅಲ್ಲಿ ಆರ್ಡಿನರಿ ಕಂಬಸ್ಟೇಬಲ್ ಅಲ್ಲಿ ಎಕ್ಸಾಂಪಲ್ ಮರದ ತುಂಡು, ಪೇಪರ್, ಹಾಗೆಯೇ ಕ್ಲೋತ್ ಮುಂತಾದವಿವೆ. ಅದಕ್ಕೆ ಸೂಟೇಬಲ್ ಆಗಿರುವಂತಹ ಎಕ್ಸ್ಟಿಂಗ್ವಿಷರ್ಸ್ ವಾಟರ್ ಬಿಟ್ಟು ಬೇರೆ ಯಾವುದೇ ಎಕ್ಸ್ಟಿಂಗ್ವಿಷರ್ಸ್ ಅನ್ನು ಯೂಸ್ ಮಾಡಲು ಆಗೋದಿಲ್ಲ. ಮತ್ತೆ ಅದನ್ನು ಬಿಟ್ಟು ಫಾರ್ಮ್ ಅನ್ನು ಯೂಸ್ ಮಾಡ್ಬೋದು. ಕ್ಲಾಸ್ ಬಿ ಫ್ಲೇಮೇಬಲ್ ಲಿಕ್ವಿಡ್ ಅಲ್ಲಿ ಎಕ್ಸಾಂಪಲ್ ಅಂದರೆ ಆಯಿಲ್, ಪೈಂಟ್, ಗ್ರೀಸ್ ಮುಂತಾದವು. ಮತ್ತು ಇದಕ್ಕೆ ಸೂಟೇಬಲ್ ಆದಂತಹ ಎಕ್ಸ್ಟಿಂಗ್ವಿಷರ್ಸ್ ಅಂದರೆ ಆ ಫಾರ್ಮನ್ನು ಯೂಸ್ ಮಾಡ್ಬೋದು. ಮತ್ತು ಥರ್ಡ್ ಒನ್ ಅಂದರೆ ಸಿ ಫೈರ್ ಲೈವ್ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ ಸೂಟೇಬಲ್ ಆಗಿರುವಂಥ ಎಕ್ಸಾಂಪಲ್ ಎಲೆಕ್ಟ್ರಿಕಲ್ ಪ್ಯಾನಲ್, ಎಲೆಕ್ಟ್ರಿಕಲ್ ಕೇಬಲ್ ಆ್ಯಂಡ್ ಮೋಟರ್ಸ್. ಮತ್ತು ಇದಕ್ಕೆ ಯೂಸ್ ಮಾಡುವಂಥ ಎಕ್ಸ್ಟಿಂಗ್ವಿಷರ್ಸ್ CO2 ಅನ್ನು ಯೂಸ್ ಮಾಡ್ಬೋದು. ಮತ್ತು ಡಿ ಫೈರ್ ಅಂದರೆ ಮೆಟಲ್ ಫೈರ್. ಮೆಟಲ್ ಅಂದರೆ ಎಕ್ಸಾಂಪಲ್ ಮೆಗ್ನೀಷಿಯಮ್ ಆ್ಯಂಡ್ ಅಲ್ಯೂಮಿನಿಯಂ. ಲಾಸ್ಟ್ ಒನ್ ಕಿಚನ್ ಫೈರ್ ಅಂದರೆ ಎಕ್ಸಾಂಪಲ್ ವುಡ್ಡು, ಎಕ್ಸಾಂಪಲ್ ಕುಕಿಂಗ್ ಆಯಿಲ್, ಅನಿಮಲ್ ಫ್ಯಾಟ್ ಆ್ಯಂಡ್ ವೆಜಿಟೇಬಲ್ ಆಯಿಲ್. ನಮ್ಮ ಹತ್ರ ಈಗ 3 ರೀತಿಯಾದಂತಹ ಎಕ್ಸ್ಟಿಂಗ್ವಿಷರ್ಸ್ ಇದೆ. ಒಂದು ಫ್ಲೇಮೇಬಲ್, ಮತ್ತು CO2, ಹಾಗೆಯೇ ಡ್ರೈ ಕೆಮಿಕಲ್ ಪೌಡರ್. ಇದಕ್ಕೆ ಆದಂತಹ ಕಲರ್ ಕೋಡ್ ಇದೆ. ಫಾರ್ಮಲ್ಲಿ ಕ್ರೀಮ್ ಕಲರ್ ಕೋಡ್, ಮತ್ತು CO2ಗೆ ಬ್ಲ್ಯಾಕ್ ಕಲರ್ ಕೋಡನ್ನು ಮೆನ್ಷನ್ ಮಾಡಿದ್ದಾರೆ. ಮತ್ತು ಡ್ರೈ ಕೆಮಿಕಲ್ ಪೌಡರ್ಗೆ ಬ್ಲೂ ಕಲರ್ ಕೋಡನ್ನು ಮೆನ್ಷನ್ ಮಾಡಿದ್ದಾರೆ. ಮತ್ತು ಈ ಎಕ್ಸ್ಟಿಂಗ್ವಿಷರ್ಸನ್ನು ಯೂಸ್ ಮಾಡುವ ಮೊದಲು ನಾವು ಗೇಜನ್ನು ಚೆಕ್ ಮಾಡಬೇಕಾಗುತ್ತೆ. ಆ ಗೇಜ್ ಹುರಿದ ಇಲ್ಲಿ ಹಸಿರು ಬಣ್ಣದಲ್ಲಿರುತ್ತೆ. ಮತ್ತು ಈ ಫಾರ್ಮನ್ನು ಎ ಮತ್ತು ಬಿ ಫೈರ್ಗೆ ಯೂಸ್ ಮಾಡ್ಬೋದು. ಮತ್ತು ಇದರ ಇನ್ಸ್ಪೆಕ್ಷನ್ ಲೇಬಲ್ ಇಲ್ಲಿ ಅಂಟಿಸಿರ್ತಾರೆ, ಇದರಲ್ಲಿ ಚೆಕ್ ಮಾಡ್ಬೋದು. ಮತ್ತು ಇನ್ಸ್ಪೆಕ್ಷನ್ ಈ ಎಕ್ಸ್ಟಿಂಗ್ವಿಷರ್ಸನ್ನು ಯೂಸ್ ಮಾಡಬೇಕಾದ್ರೆ ಈ ಪಿನ್ನನ್ನು ತೆಗಿಬೇಕಾಗುತ್ತೆ. ಪಿನ್ನನ್ನು ತೆಗೆಯುವ ಮೊದಲು ಈ ಟ್ಯಾಗನ್ನು ಹಾಕಿರ್ತಾರೆ. ಈ ಟ್ಯಾಗನ್ನು ಓಪನ್ ಮಾಡಿ ಮತ್ತೆ ಈ ಪೆನ್ನನ್ನು ತೆಗೆದು ಈ ಎಕ್ಸ್ಟಿಂಗ್ವಿಷರ್ಸನ್ನು ಯೂಸ್ ಮಾಡಬೇಕಾಗುತ್ತೆ. ಎಕ್ಸ್ಟಿಂಗ್ವಿಷರ್ಸ್ ಈ ಪಿನ್ನನ್ನು ಯಾಕೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಈ ಟ್ಯಾಗನ್ನು ಯಾಕೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಈ ಪಿನ್ ಲೂಸ್ ಆದರೆ ಕಳಚಿ ಹೋದರೆ ಆಟೋಮೆಟಿಕ್ ಯಾರಾದರೂ ಬಂದು ಇದನ್ನು ಮುಟ್ಟಿದ್ರೆ ಓಪನ್ ಆಗ್ಬೋದು. ಓಪನ್ ಆದರೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಆಗುತ್ತೆ ಎನ್ನುವುದಕ್ಕಾಗಿ ಇದನ್ನು ಹಾಕಲಾಗಿದೆ. CO2 ಇದು ಎಲೆಕ್ಟ್ರಿಕಲ್ ಫೈರ್ಗೆ ಯೂಸ್ ಮಾಡ್ತಾರೆ. ಇದರ ಹ್ಯಾಂಡಲ್ ಮತ್ತು ಇದ್ರ ಚೇಂಜ್, ಮತ್ತು ಇದಕ್ಕೆ ಗೇಜ್ ಇಲ್ಲ. ಇದು ಗೇಜ್ಲೆಸ್ ಎಕ್ಸ್ಟಿಂಗ್ವಿಷರ್ಸ್ ಆಗಿದೆ. ಮತ್ತು ಇದರದ್ದು ಇನ್ಸ್ಪೆಕ್ಷನ್ ಮಾಡಬೇಕಾದ್ರೆ ಡೈಲಿ ಇನ್ಸ್ಪೆಕ್ಷನ್ ಮತ್ತು ಮಂತ್ಲಿ ಇನ್ಸ್ಪೆಕ್ಷನ್ ಮಾಡಬೇಕಾಗುತ್ತೆ. ಡೈಲಿ ಇನ್ಸ್ಪೆಕ್ಷನ್, ಮಂತ್ಲಿ ಇನ್ಸ್ಪೆಕ್ಷನ್ ಆ್ಯಂಡ್ ವೀಕ್ಲಿ ಇನ್ಸ್ಪೆಕ್ಷನ್ ಮಾಡಬೇಕು. ಇಲ್ಲದಿದ್ದರೆ ಈ ಎಕ್ಸ್ಟಿಂಗ್ವಿಷರ್ಸ್ ಅಲ್ಲಿ ಪ್ರಾಬ್ಲಮ್ ಬರುತ್ತೆ.
ಮತ್ತು ಈ ಚೆಕ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಆ ಪ್ರಾಜೆಕ್ಟ್ ಇನ್ಫಾರ್ಮೇಷನ್, ಪ್ರಾಜೆಕ್ಟ್ ನೇಮ್, ಪ್ರಾಜೆಕ್ಟ್ ಲೊಕೇಶನ್ ಎಲ್ಲ ಮೆನ್ಷನ್ ಮಾಡಿರ್ತಾರೆ. ಮತ್ತು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್, ಮಂತ್ಲಿ ಇನ್ಸ್ಪೆಕ್ಷನ್, ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಎಲ್ಲ ಇದೆ. ಥ್ಯಾಂಕ್ ಯು.